ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಇನ್ಕಮ್ ಟ್ಯಾಕ್ಸ್ನಲ್ಲಿ 2024 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಅದರಲ್ಲಿ ಇನ್ಕಮ್ ಫ್ರಮ್ ಬಿಸ್ನೆಸ್ 10 ಮಾರ್ಕ್ಸ್ಗೆ ಕೇಳಿರುವಂಥ ಪ್ರಾಬ್ಲಮನ್ನು ಮಾಡಿಸ್ತಾ ಇದ್ದೀನಿ. ಯಾವಾಗಲೂ ಇನ್ಕಮ್ ಫ್ರಮ್ ಬಿಸ್ನೆಸ್ ಪ್ರಾಬ್ಲಮ್ ಕೇಳಬೇಕಾದ್ರೆ ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿರ್ತಾರೆ. ಆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ನೋಡಿಕೊಂಡು ನೀವು ಸೊಲ್ಯೂಷನನ್ನು ಮಾಡಬೇಕಾಗತ್ತೆ. ನೋಡಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಪ್ರಾಬ್ಲಮ್ ಮಾಡಬೇಕಾದ್ರೆ ಎಲ್ಲ ಪ್ರಾಬ್ಲಮ್ನಲ್ಲಿ ಫಸ್ಟು ನೀವು ನೆಟ್ ಪ್ರಾಫಿಟನ್ನು ಬರೀಬೇಕಾಗುತ್ತೆ. ನೆಟ್ ಪ್ರಾಫಿಟ್ 76,000 ಕೊಟ್ಟಿದ್ದಾರೆ. ಫಸ್ಟು ನೆಟ್ ಪ್ರಾಫಿಟ್ ಬರ್ಕೊಳ್ಬೇಕು. ಟೋಟಲಿನ ಪ್ರೀವಿಯಸ್ ಲೈನಲ್ಲಿ ನೆಟ್ ಪ್ರಾಫಿಟ್ ಕೊಟ್ಟಿರ್ತಾರೆ. ನೆಟ್ ಪ್ರಾಫಿಟನ್ನು ಫಸ್ಟ್ ಬರ್ಕೊಳ್ಬೇಕು. ಈಗ ಇಲ್ಲಿರುವಂಥ ನೆಟ್ ಪ್ರಾಫಿಟ್ ಎಷ್ಟು? 76,000. ಅದನ್ನು ಬರ್ಕೊಳ್ಬೇಕು. ದೆನ್ ಆ್ಯಡ್ ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ ಅಂತ ಬರ್ಕೊಂಡು ಓನ್ಲಿ ಡೆಬಿಟ್ ಸೈಡಲ್ಲಿರುವಂಥ ಎಂಟ್ರಿಗಳನ್ನು ಮಾತ್ರ ಬರೀಬೇಕು. ಬಟ್ ನೀವು ಇಲ್ಲಿ 2 ಬೈ ಅಂತಿರೋದನ್ನು ನೋಡಿ. ಈಗ ಡೆಬಿಟ್ ಸೈಡಲ್ಲಿರುವಂಥ ಎಂಟ್ರಿ ಅಂದರೆ 2 ಅಂತ ಕೊಟ್ಟಿರ್ತಾರೆ. ನೀವು ಇಲ್ಲಿ 2 ಅಂತ ಬರೀಲಿಕ್ಕಿಲ್ಲ, ಓನ್ಲಿ ಎಂಟ್ರೀಸ್ ಮಾತ್ರ ಬರೆದ್ರಾಯಿತು. ಡೆಬಿಟ್ ಸೈಡ್ನಲ್ಲಿ ಯಾವ್ದು ಕೊಟ್ಟಿದ್ದಾರೆ? ಪರ್ಚೇಸ್ ಇದೆ, ಸ್ಯಾಲ್ರಿ ಇದೆ, ಟ್ರೇಡ್ ಇದೆ, ಟ್ರೇಡ್ ಎಕ್ಸ್ಪೆನ್ಸಸ್ ಇದೆ, ರೆಂಟ್ ಇದೆ, ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಇದೆ. ಸೊ ಇದಿಷ್ಟರಲ್ಲಿ ಯಾವ್ದು ಪರ್ಸ್ನಲ್ ಎಕ್ಸ್ಪೆನ್ಸಸ್ ಅನಿಸುತ್ತೋ ಅವೆಲ್ಲದನ್ನು ಫಸ್ಟ್ ಡೈರೆಕ್ಟಾಗಿ ಬರ್ಕೊಂಬಿಡಿ. ಯಾವ್ದು ಪರ್ಸ್ನಲ್ ಅನಿಸುತ್ತೋ ಅದೆಲ್ಲದನ್ನು ಬರೀಬೇಕು. ಬಟ್ ಕೆಲವೊಂದು ಬಿಸ್ನೆಸ್ ಎಕ್ಸ್ಪೆನ್ಸಸ್ಸನ್ನು ಬರೀಲಿಕ್ಕಿರುತ್ತೆ. ಆ ಕೆಲವೊಂದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಯಾವುದು ಅಂತಂದರೆ ನಾನಲ್ಲಿ ಫಾರ್ಮೇಟಲ್ಲಿ ಬರೆದಿದ್ದೀನಿ ನೋಡಿ. ಒಟ್ಟು 14 ಎಂಟ್ರಿ ಇದೆ. ಇವೆಲ್ಲ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂದರೆ ಪದೇ ಆಗದೇ ಇರುವಂಥ ಖರ್ಚುಗಳು. ಇಲ್ಲಿರುವಂಥ ಡೆಬಿಟ್ ಸೈಡ್ನಲ್ಲಿರುವಂಥ ಎಂಟ್ರಿಗಳಲ್ಲಿ ಪರ್ಸ್ನಲ್ ಎಕ್ಸ್ಪೆನ್ಸಸ್ನಲ್ಲಿ ಎಲ್ಲದನ್ನು ಬರೀಬೇಕು. ಅಂದರೆ ಫಾರ್ ಎಕ್ಸಾಂಪಲ್, ಸ್ಯಾಲ್ರಿ ಪೇಯ್ಡ್ ಟು ಎಂಪ್ಲಾಯೀಸ್, ಸ್ಯಾಲ್ರಿ ಪೇಯ್ಡ್ ಟು ಕುಕ್, ಇವೆರಡರಲ್ಲಿ ಯಾವುದು ಪರ್ಸ್ನಲ್? ಸ್ಯಾಲ್ರಿ ಪೇಯ್ಡ್ ಟು ಕುಕ್ ಬರೀಬೇಕು. ಸ್ಯಾಲ್ರಿ ಪೇಯ್ಡ್ ಟು ಎಂಪ್ಲಾಯೀಸ್ ಬಿಸ್ನೆಸ್ ರಿಲೇಟೆಡ್ ಬರೀಲಿಕ್ಕಿಲ್ಲ. ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿರುವಂಥ ಎಕ್ಸ್ಪೆನ್ಸಸ್ಸನ್ನು ಬರೀಲಿಕ್ಕಿಲ್ಲ. ಬಟ್ ಅದು ನಾನ್ ರಿಕರಿಂಗ್ ಆಗಿದ್ದರೆ ಬರೀಬೇಕು. ಹಾಗಾದರೆ ನಾನ್ ರಿಕರಿಂಗ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಯಾವ್ದು? ಒಟ್ಟು 14 ಎಕ್ಸ್ಪೆನ್ಸಸ್ಗಳಿದ್ದಾವೆ. ಈ 14 ಎಕ್ಸ್ಪೆನ್ಸಸ್ ಕಲ್ತ್ಕೊಂಡ್ರೆ ನಿಮಗೆ ಯಾವ್ದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಬರೀಬೇಕು ಅಂತ ಈಸಿ ಆಗುತ್ತೆ. ಈಗ ಇಲ್ಲಿ ಕೊಟ್ಟಿರುವಂಥ ಎಂಟ್ರಿ ನೋಡ್ತಾ ಹೋಗೋಣ. ಫಸ್ಟ್ ಇರುವಂಥದ್ದು ಪರ್ಚೇಸಸ್. ಬಿಸ್ನೆಸ್ ಅಂದರೆ ನಾವು ಐಟಮನ್ನು, ರಾ ಮೆಟೀರಿಯಲ್ಸನ್ನು ಪರ್ಚೇಸ್ ಮಾಡಲೇಬೇಕು. ಅಥವಾ ನಿಮ್ಮದೇ ಒಂದು ದಿನಸಿ ಅಂಗಡಿ ಇದೆ ಅಂತ ಅಂದ್ಕೊಳ್ಳಿ, ನೀವು ಐಟಮನ್ನು ಪರ್ಚೇಸ್ ಮಾಡಿ ಬೇರೆಯವರಿಗೆ ಸೇಲ್ ಮಾಡ್ತೀರಾ. ಸೊ ಪರ್ಚೇಸ್ ಅನ್ನೋದು ಬಿಸ್ನೆಸ್ ರಿಲೇಟೆಡ್, ಸೊ ಬರೀಲಿಕ್ಕಿಲ್ಲ. ಒಂದು ವೇಳೆ ಅಡ್ಜಸ್ಟ್ಮೆಂಟಲ್ಲಿ ಪರ್ಚೇಸ್ನಲ್ಲಿ ಏನಾದರೂ 1,000 ರೂಪಾಯಿ ಮನೆಗೆ ಪರ್ಚೇಸ್ ಮಾಡ್ತಿದ್ದಾರೆ, ಆ ಥರ ಏನಾದರೂ ಕೊಟ್ಟಿದ್ರೆ ಪರ್ಚೇಸ್ ಬರೀಬೇಕಿತ್ತು. ಈಗ ಪರ್ಚೇಸನ್ನು ಬರೀಲಿಕ್ಕೆ ಇಲ್ಲ. ಯಾಕೆ ಅಂತಂದರೆ ಅದು ಬಿಸ್ನೆಸ್. ಸ್ಯಾಲ್ರಿ ಆ್ಯಂಡ್ ವೇಜಸ್ ಅದು ಕೂಡ ಬರೀಲಿಕ್ಕಿಲ್ಲ. ಬಟ್ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಸ್ಯಾಲ್ರಿಯಲ್ಲಿ 5,000 ರೂಪಾಯಿ ಓನರೇ ಸ್ಯಾಲ್ರಿ ತಗೊಳ್ತಾ ಇದ್ದಾರೆ. ಅದಕ್ಕೆ ಪ್ರಾಪರೇಟರ್ ಸ್ಯಾಲ್ರಿ ಅಂತ ಅಂತೀವಿ. ಪ್ರಾಪರೇಟರ್ ಸ್ಯಾಲ್ರಿ ಅಂತಂದರೆ ಅವರೇ ಸ್ಯಾಲ್ರಿ ತಗೊಳ್ತಾ ಇರೋದು. ಎಷ್ಟು ಸ್ಯಾಲ್ರಿ ತಗೊಳ್ತಿದ್ದಾರೆ? 5,000 ಪರ್ ಮಂತ್. ವರ್ಷಕ್ಕೆ ಎಷ್ಟಾಗುತ್ತೆ? ತಿಂಗಳಿಗೆ 5,000 ರೂಪಾಯಿ ಅಂತಂದರೆ ವರ್ಷಕ್ಕೆ 60,000 ರೂಪಾಯಿ ಆಗುತ್ತೆ. ಸೊ ಸ್ಯಾಲ್ರಿ ಆ್ಯಂಡ್ ವೇಜಸ್ ಅಂತ ಬರೆದು 60,000 ರೂಪಾಯಿ ಬರೀಬೇಕು. ಏನಕ್ಕೆ 60,000? ತಿಂಗಳಿಗೆ 5,000 ರೂಪಾಯಿ, ವರ್ಷಕ್ಕೆ 12 ತಿಂಗಳು, 5,000 ಇಂಟು 12, 60,000 ರೂಪಾಯಿ ಬರೀಬೇಕು. ಟ್ರೇಡ್ ಎಕ್ಸ್ಪೆನ್ಸಸ್, ವ್ಯಾಪಾರದ ಖರ್ಚು ಬರೀಲಿಕ್ಕಿಲ್ಲ. ಬಟ್ ಅಡ್ಜಸ್ಟ್ಮೆಂಟ್ ಇದೆ ನೋಡಿ. ಟ್ರೇಡ್ ಎಕ್ಸ್ಪೆನ್ಸಸ್ನಲ್ಲಿ 500 ರೂಪಾಯಿ ಅಸೋಸಿಯೇಷನಿಗೆ ಸ್ಟ್ರೈಕ್ ಕಾಲ್ ಮಾಡೋದಕ್ಕೆ ಕೊಟ್ಟಿರುವಂಥ ಅಮೌಂಟು. ಸ್ಟ್ರೈಕು ಎಕ್ಸ್ಪೆನ್ಸಸ್ಸೇ, ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿರುವಂಥ ಎಕ್ಸ್ಪೆನ್ಸಸ್ಸೇ. ಬಟ್ ಸ್ಟ್ರೈಕ್ ಅನ್ನೋದು ಪ್ರತಿ ತಿಂಗಳು ಸ್ಟ್ರೈಕ್ ಆಗೋದಿಲ್ಲ. ಯಾವಾಗಲೂ ವರ್ಷಕ್ಕೊಂದ್ಸತಿನ, 2 ವರ್ಷಕ್ಕೊಂದ್ಸತಿನ, 6 ತಿಂಗಳಿಗೆ ಒಂದ್ಸತಿನೋ ಸ್ಟ್ರೈಕ್ ಮಾಡ್ತಾರೆ. ಸೊ ಸ್ಟ್ರೈಕ್ ಮತ್ತು ಲಾಕೌಟ್ ಎಕ್ಸ್ಪೆನ್ಸಸ್ ಅಂತ ನಾನು ಇಲ್ಲಿ ಫಾರ್ಮೇಟಲ್ಲಿ ಬರೆದಿದ್ದೀನಿ ನೋಡಿ. ಇದು ನಾನ್ ರಿಕರಿಂಗ್ ಬಿಸ್ನೆಸ್ ಎಕ್ಸ್ಪೆನ್ಸಸ್. ನಾನ್ ರಿಕರಿಂಗ್ ಅಂತಂದರೆ ಪದೇ ಆಗದೇ ಇರುವಂಥ ಎಕ್ಸ್ಪೆನ್ಸಸ್. ಸೊ ಈಗ ಟ್ರೇಡ್ ಎಕ್ಸ್ಪೆನ್ಸಸ್ ಬರೀಲಿಕ್ಕಿಲ್ಲ. ಬಟ್ ಈಗ ಟ್ರೇಡ್ ಎಕ್ಸ್ಪೆನ್ಸಸ್ಸಿಗೆ ಅಡ್ಜಸ್ಟ್ಮೆಂಟ್ ಏನೂ ಕೊಡದೇ ಇದ್ದರೆ ಟ್ರೇಡ್ ಎಕ್ಸ್ಪೆನ್ಸಸ್ ಬರೀಬೇಕು. ಏನು ಟ್ರೇಡ್ ಎಕ್ಸ್ಪೆನ್ಸಸ್ ಎಂಟ್ರಿನೇ ಬರೀಲಿಕ್ಕಿಲ್ಲ. ಬಟ್ ಈಗ ಅಡ್ಜಸ್ಟ್ಮೆಂಟ್ ಕೊಟ್ಟಿರೋದ್ರಿಂದ, ಸ್ಟ್ರೈಕ್ ಅಂತ ಕೊಟ್ಟಿರೋದ್ರಿಂದ ಈಗ ಟ್ರೇಡ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ಸ್ಟ್ರೈಕ್ ಅಂತ ಬರೆದು 500 ರೂಪೀಸ್ ಬರೀಬೇಕು. ದೆನ್ ರೆಂಟ್, ಯಾವುದ್ರದ್ದು ರೆಂಟ್ ಅಂತ ಕೊಡಲಿಲ್ಲ. ಸೊ ಬಿಸ್ನೆಸ್ಸಿನ ರೆಂಟ್, ಆಫೀಸಿನ ರೆಂಟ್ ಅಂತ ಅಂದ್ಕೊಳ್ಬೇಕು. ರೆಂಟನ್ನು ಬರೆಯೋದು ಬೇಡ. ಏನಕ್ಕೆಂದರೆ ರೆಂಟ್ ಅಂದರೆ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿದ್ದು. ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್, ಮನೆ ಖರ್ಚು ಬರೀಬೇಕು. ಪರ್ಸ್ನಲ್, ಹಾಗಾಗಿ ಬರೀಬೇಕು. ಅಂದರೆ ಡಿಸ್ಅಲೋಡ್ ಅಂತಂದರೆ ಪರ್ಸ್ನಲ್ ಎಕ್ಸ್ಪೆನ್ಸಸ್. ಪರ್ಸ್ನಲ್ ಎಕ್ಸ್ಪೆನ್ಸಸ್ ಎಲ್ಲದನ್ನು ಬರೀಬೇಕು. ಈಗ ಪರ್ಚೇಸ್ ಬರೀಲಿಕ್ಕಿಲ್ಲ, ಸ್ಯಾಲ್ರಿ ಬರೀಬೇಕು, ಟ್ರೇಡ್ ಎಕ್ಸ್ಪೆನ್ಸಸ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಕ್ಕೆ ಬರೀಬೇಕು, ರೆಂಟ್ ಬರೀಲಿಕ್ಕಿಲ್ಲ, ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಮನೆ ಖರ್ಚು ಬರೀಬೇಕು. ದೆನ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ನಾನು ಇಲ್ಲಿ ಫಾರ್ಮೇಟ್ನಲ್ಲಿ ಬರೆದಿದ್ದೀನಿ ನೋಡಿ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಎಷ್ಟು ಅಮೌಂಟ್ ಕೊಟ್ಟಿರ್ತಾರೋ ಅದ್ರ 4/5 ಅಥವಾ 80% ಅಷ್ಟು ಅಮೌಂಟ್ ಬರೀಬೇಕು. ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? 12,000 ರೂಪಾಯಿ ಅಮೌಂಟ್ ಕೊಟ್ಟಿದ್ದಾರೆ. 12,000ಕ್ಕೆ 4/5 ಮಾಡಿದಾಗ 9,600 ರೂಪಾಯಿ ಅಮೌಂಟ್ ಬರೀಬೇಕು. 9,600 ಹೇಗೆ ಬರುತ್ತೆ ಅಂತಂದರೆ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಎಷ್ಟೇ ಅಮೌಂಟ್ ಕೊಟ್ಟಿರಲಿ ಅದ್ರ 4/5 ಅಷ್ಟು ಅಮೌಂಟ್ ಅಲ್ಲ. 4/5 ಅಂದರೂ ಒಂದೇ, 80% ಅಂದರೂ ಒಂದೇ. 80% ಅಷ್ಟು ಅಮೌಂಟನ್ನು ಬರೀಬೇಕು. ಡಿಪ್ರಿಸಿಯೇಷನ್, ವೆರಿ ಇಂಪಾರ್ಟೆಂಟ್ ಎಂಟ್ರಿ. ಡಿಪ್ರಿಸಿಯೇಷನ್ ಒಂದೊಂದು ಪ್ರಾಬ್ಲಮಲ್ಲಿ ಒಂದೊಂದು ಥರ. ಕೆಲವು ಪ್ರಾಬ್ಲಮ್ನಲ್ಲಿ ಆ್ಯಡಿಗೆ ಬರೀಬೇಕಾಗತ್ತೆ. ಕೆಲವೊಂದು ಪ್ರಾಬ್ಲಮ್ನಲ್ಲಿ ಲೆಸ್ಸಿಗೂ ಬರೆಯುವಂಥ ಎಂಟ್ರಿಗಳು ಇರ್ತವೆ. ಯಾವಾಗ ಆ್ಯಡಿಗೆ ಬರೀಬೇಕು, ಯಾವಾಗ ಲೆಸ್ಸಿಗೆ ಬರೀಬೇಕು ಅಂತ ಡಿಸೈಡ್ ಮಾಡೋದು ಕ್ವಶನಲ್ಲಿ ಕೊಟ್ಟಿರುವಂಥ ಅಮೌಂಟ್. ಡಿಪ್ರಿಸಿಯೇಷನ್ ಅಂತ ಕ್ವಶನಲ್ಲಿ 15,100 ಕೊಟ್ಟಿದ್ದಾರೆ. ಬಟ್
ಬಟ್ ಅಡ್ಜಸ್ಟ್ಮೆಂಟಲ್ಲಿ 10,100 ರೂಪಾಯಿ ಕೊಟ್ಟಿದ್ದಾರೆ. ಎಲ್ಲಿ ಜಾಸ್ತಿ ಕೊಟ್ಟಿದ್ದಾರೆ ನೋಡಬೇಕು. ಕ್ವಶನಲ್ಲಿ 15,000, ಅಡ್ಜಸ್ಟ್ಮೆಂಟಲ್ಲಿ 10,000. ಜಾಸ್ತಿ ಇರೋದಲ್ಲಿ ಕ್ವಶನಲ್ಲಿ ಜಾಸ್ತಿ ಇದೆ. ಸೊ ಈ ಕ್ವಶನಲ್ಲಿ ಜಾಸ್ತಿ ಇದ್ದರೆ ಆ್ಯಡಿಗೆ ಬರೀಬೇಕು, ಅಡ್ಜಸ್ಟ್ಮೆಂಟಲ್ಲಿ ಜಾಸ್ತಿ ಇದ್ದರೆ ಲೆಸ್ಸಿಗೆ ಬರೀಬೇಕು. ಈಗ ಡಿಪ್ರಿಸಿಯೇಷನ್ ಅಂತ ಕ್ವಶನಲ್ಲಿ 15 ಕೊಟ್ಟಿದ್ದಾರೆ, ಅಡ್ಜಸ್ಟ್ಮೆಂಟಲ್ಲಿ 10,000 ಕೊಟ್ಟಿದ್ದಾರೆ. ಜಾಸ್ತಿ ಇರೋದಲ್ಲಿ ಕ್ವಶನಲ್ಲಿ 15,000 ರೂಪಾಯಿ ಜಾಸ್ತಿ. ಸೊ ಎಷ್ಟು ಜಾಸ್ತಿ ಇದೆ? 5,000 ರೂಪಾಯಿ ನೋಡಿ. 10,100, 15,100 ಡಿಫ್ರೆನ್ಸ್ ಅಮೌಂಟನ್ನು ನೀವು ಬರೀಬೇಕಾಗುತ್ತೆ. 5,100 ರೂಪಾಯಿ, 5,000 ರೂಪಾಯಿ ಎಕ್ಸೆಸ್ ಡಿಪ್ರಿಸಿಯೇಷನ್ ಅಂತ ಬರೆದ್ರೆ ಆಯಿತು. ಕಾಂಟ್ರಿಬ್ಯೂಷನ್ ಟು ಟ್ರಸ್ಟ್, ಯಾವುದೋ ಒಂದು ಸಂಘ ಸಂಸ್ಥೆಗೆ ದುಡ್ಡು ಕೊಡ್ತಾ ಇದ್ದಾರೆ, ಇದು ಪರ್ಸನಲ್ ಎಕ್ಸ್ಪೆನ್ಸಸ್. ಸೊ ಕಾಂಟ್ರಿಬ್ಯೂಷನ್ ಟು ಟ್ರಸ್ಟ್ ಬರೀಬೇಕು. ದೆನ್ ಲಕ್ಷ್ಮೀ ಪೂಜಾ ಎಕ್ಸ್ಪೆನ್ಸಸ್. ಸೊ ಯಾರ್ಯಾರ್ದು ದಿನಸಿ ಅಂಗಡಿ ಇರುತ್ತೋ ವರ್ಷಕ್ಕೊಮ್ಮೆ ಲಕ್ಷ್ಮೀ ಪೂಜೆ ಮಾಡ್ತಾರೆ. ಸೊ ಇದು ಬಿಸ್ನೆಸ್ ಎಕ್ಸ್ಪೆನ್ಸಸ್, ಹಾಗಾಗಿ ಬರೀಲಿಕ್ಕಿಲ್ಲ. ಡೊನೇಷನ್, ಯಾವುದೋ ಅನಾಥಾಶ್ರಮಕ್ಕೋ ದೇವಸ್ಥಾನಕ್ಕೋ ಡೊನೇಷನ್ ಕೊಡ್ತಾ ಇದ್ದೇನೆ, ಸೊ ಡೊನೇಷನನ್ನು ಬರೀಬೇಕು. ದೆನ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಒಂದಷ್ಟು ಕನ್ಫ್ಯೂಷನ್ ಆಗೋ ಎಂಟ್ರಿ ಇದೆ, ನಾನು ಆಲ್ರೆಡಿ ಫಾರ್ಮೆಟ್ ಎಕ್ಸ್ಪ್ಲೈನ್ ಮಾಡಿದ್ದೆ ನೋಡಿ. ಸ್ಟಾಫ್ ಸ್ಯಾಲ್ರಿ ಬರೀಲಿಕ್ಕಿಲ್ಲ, ಪ್ರಾಪರೇಟರ್ ಸ್ಯಾಲ್ರಿ ಬರೀಬೇಕು, ಬ್ಯಾಡ್ ಡೆಟ್ಸ್ ಬರೀಲಿಕ್ಕಿಲ್ಲ, ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ಬರೀಬೇಕು, GST ಅನ್ನು ಬರೀಲಿಕ್ಕಿಲ್ಲ, ಏನಕ್ಕೆಂದರೆ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿದ್ದು. ಬೇರೆ ಎಲ್ಲ ಟ್ಯಾಕ್ಸನ್ನು, ಇನ್ಕಮ್ ಟ್ಯಾಕ್ಸ್, ಗಿಫ್ಟ್ ಟ್ಯಾಕ್ಸ್, ವೆಲ್ತ್ ಟ್ಯಾಕ್ಸ್, ಬೇರೆ ಎಲ್ಲ ಟ್ಯಾಕ್ಸನ್ನು ಬರೀಬೇಕು. ಇಂಟ್ರೆಸ್ಟ್ ಆನ್ ಲೋನ್ ಬರೀಲಿಕ್ಕಿಲ್ಲ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅನ್ನು ಬರೀಬೇಕು. ಈಗ ಕ್ವಶನಲ್ಲಿ ಕೊಟ್ಟಿರುವಂಥದ್ದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ದೆನ್ ಪೇಟೆಂಟ್ ಪರ್ಚೇಸ್ಡ್ ನೋಡಿ. ಪೇಟೆಂಟ್ ಕೊಟ್ಟಾಗ, ಪೇಟೆಂಟ್ ಅಥವಾ ಕಾಪಿರೈಟ್ ಕೊಟ್ಟಾಗ 75% ಅಮೌಂಟನ್ನು ನೀವು ಬರೀಬೇಕಾಗತ್ತೆ. ಎಷ್ಟೇ ಅಮೌಂಟ್ ಕೊಟ್ಟಿಲ್ಲ, ಈಗ 5,000 ಕೊಟ್ಟಿದ್ದಾರೆ, 5,000ದ 75% ಅಂದರೆ 3,750 ರೂಪಾಯಿ ಬರೀಬೇಕಾಗತ್ತೆ. ಗಿಫ್ಟ್ ಟ್ಯಾಕ್ಸ್ ಬರೀಬೇಕು. ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ ಎಂಟ್ರಿ ನೋಡಲಿಕ್ಕೂ ನಿಮಗೆ ಪರ್ಸ್ನಲ್ ಅಂತ ಅನಿಸುತ್ತೆ. ಈಗ ಒಂದು ದಿನಸಿ ಅಂಗಡಿ, ನಿಮ್ಮದೇ ಒಂದು ದಿನಸಿ ಅಂಗಡಿ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ನೀವು ದಿನಸಿ ಅಂಗಡಿ TV ಹಾಕ್ಕೊಂಡಿರ್ತಾರೆ, ಏನಕ್ಕೆ? ಓನರ್ ನೋಡಲಿ, ಓನರ್ಗೆ ಎಂಟರ್ಟೈನ್ಮೆಂಟ್ ಆಗಲಿ ಅಂಥೇಳಿ ಅವರು TVಯನ್ನು ಹಾಕ್ಕೊಂಡಿರ್ತಾರೆ. ಸೊ ಇದು ಬಿಸ್ನೆಸ್ ರಿಲೇಟೆಡ್. ಸೊ ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ ಬರೀಲಿಕ್ಕಿಲ್ಲ. ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ, ಬಿಸ್ನೆಸ್ಸಲ್ಲಿ ಗೂಡ್ಸ್ ಏನಾದರೂ ಡೆಸ್ಟ್ರಾಯ್ ಆದರೆ ಇನ್ಶೂರೆನ್ಸ್ ಕ್ಲೈಮ್ ಆಗಲಿ ಅಂಥೇಳಿ ಮಾಡಿಸುವಂಥದ್ದು. ಸೊ ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ ಬರೀಲಿಕ್ಕಿಲ್ಲ. ಅದೇ LIC ಪ್ರೀಮಿಯಂ ಅಂತ ಕೊಟ್ಟರೆ ಬರೀಬೇಕು. ದೆನ್ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್, ನಾನು ಈಗ ತಾನೇ ಹೇಳಿದೆ, ಬ್ಯಾಡ್ ಡೆಟ್ಸ್ ಬರೀಲಿಕ್ಕಿಲ್ಲ. ರಿಸರ್ವ್ ಅಥವಾ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಬರೀಬೇಕು. ಎಲ್ಲ ಥರದ ರಿಸರ್ವನ್ನು ನೀವು ಬರೀಬೇಕಾಗುತ್ತೆ. ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಬರೀಬೇಕು, ರಿಸರ್ವನ್ನು ಬರೀಬೇಕು. ದೆನ್ ಅಡ್ವರ್ಟೈಸ್ಮೆಂಟನ್ನು ಬರೀಲಿಕ್ಕಿಲ್ಲ. ಬಟ್ ಒಂದು ಕಂಡೀಷನ್ ಇದೆ, ಯಾವುದೇ ಥರ ಕ್ಯಾಶ್ ಪೇಮೆಂಟ್, ಅದು ಬಿಸ್ನೆಸ್ ರಿಲೇಟೆಡ್ ಆಗಿದ್ದರೂ ಕೂಡ 10,000 ರೂಪಾಯಿಗಿಂತ ಜಾಸ್ತಿ ಕ್ಯಾಶ್ ಪೇಮೆಂಟ್ ಮಾಡಿದ್ರೆ ಅದನ್ನು ನೀವು ಡಿಸಲೌಡ್ ಎಕ್ಸ್ಪೆನ್ಸಸ್ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಅಡ್ವರ್ಟೈಸ್ಮೆಂಟ್ ಬಿಲ್ ಬಟ್ ಪೇಯ್ಡ್ ಇನ್ ಕ್ಯಾಶ್ ಅಂತ ಇದೆ, 10,000ಕ್ಕಿಂತ ಜಾಸ್ತಿ ಇದೆ ನೋಡಿ. ಯಾವುದೇ ಥರ ಕ್ಯಾಶ್ ಪೇಮೆಂಟ್ ಆಗಿದ್ದು ಅದು 10,000ಕ್ಕಿಂತ ಜಾಸ್ತಿ ಇದ್ದರೆ ನೀವು ಬರೀಬೇಕು. ಇಲ್ಲಿ ಅಡ್ವರ್ಟೈಸ್ಮೆಂಟ್ ಬಿಲ್ ಪೇಯ್ಡ್ ಇನ್ ಕ್ಯಾಶ್ ಅಂತ ಇದೆ. ಸಪೋಸ್ ಅಡ್ವರ್ಟೈಸ್ಮೆಂಟ್ ಅಷ್ಟೇ ಕೊಟ್ಟಿದ್ರೆ ನೀವು ಅಡ್ವರ್ಟೈಸ್ಮೆಂಟನ್ನು ಬರೀಲಿಕ್ಕಿರಲಿಲ್ಲ, ಬಟ್ ಪೇಯ್ಡ್ ಇನ್ ಕ್ಯಾಶ್ ಅಂತ ಕೊಟ್ಟಿರೋದ್ರಿಂದ ಬರೀಬೇಕು. ಇನ್ಕಮ್ ಟ್ಯಾಕ್ಸ್, ನಾನು ಈಗ ತಾನೇ ಹೇಳಿದೆ, GST, ಸೇಲ್ಸ್ ಟ್ಯಾಕ್ಸ್ ಎಲ್ಲ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿದ್ದು, ಸೊ ಬರೀಲಿಕ್ಕಿಲ್ಲ. ಬೇರೆ ಎಲ್ಲ ಟ್ಯಾಕ್ಸನ್ನು ನೀವು ಬರೀಬೇಕಾಗತ್ತೆ. ಸೊ ಇನ್ಕಮ್ ಟ್ಯಾಕ್ಸನ್ನು ಬರೀಬೇಕು. ಸೊ ಒಂದಷ್ಟು ಎಂಟ್ರಿಗಳನ್ನು ಎಕ್ಸ್ಪ್ಲೈನ್ ಮಾಡಿದೆ, ಅದೆಲ್ಲ ಡಿಸಲೋಡ್ ಎಕ್ಸ್ಪೆನ್ಸಸ್ ಆಗುತ್ತೆ. ಇನ್ಕಮ್ ಬರೀಬೇಕಾದ್ರೆ ತುಂಬ ಈಸಿ, ಎಕ್ಸ್ಪೆನ್ಸಸ್ ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಇನ್ಕಮ್ ಹೇಗೆ ಅಂತಂದರೆ ನೋಡಿ, ಇನ್ಕಮ್ ಬರೆಯುವಾಗ ಈ ಕೆಳಗಿನ ಎಂಟ್ರೀಸನ್ನು ಬಿಟ್ಟು ಉಳಿದದ್ದೆಲ್ಲದನ್ನು ಬರೀಬೇಕು. ಈ ಕೆಳಗಿನ ಅಂದರೆ ಯಾವುದು? ಗ್ರಾಸ್ ಪ್ರಾಫಿಟ್, ಕ್ಲೋಸಿಂಗ್ ಸ್ಟಾಕ್, ಕಮಿಷನ್, ಡಿಸ್ಕೌಂಟ್, ಸೇಲ್ಸ್, ಬ್ಯಾಡ್ ಡೆಟ್ಸ್ ರಿಕವರ್ಡ್, ಮಿಸ್ಲೆನಿಯಸ್ ಇನ್ಕಮ್. ಇವಿಷ್ಟನ್ನು ಬರೀಲಿಕ್ಕಿಲ್ಲ. ಯಾಕೆ ಇವಿಷ್ಟನ್ನು ಬರೀಲಿಕ್ಕಿಲ್ಲ ಅಂತಂದರೆ ಇವಿಷ್ಟು ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿದ್ದು. ಈ 6 ಇನ್ಕಮ್ಗಳನ್ನು ಬಿಟ್ಟು ಬೇರೆ ಎಲ್ಲ ಇನ್ಕಮ್ಗಳನ್ನು ಬರೀಬೇಕು. ಈಗ ಈ 6ರಲ್ಲಿ ಯಾವುದಿದೆ? ಗ್ರಾಸ್ ಪ್ರಾಫಿಟ್ ಕ್ವಶನಲ್ಲಿ ಕೊಡಲಿಲ್ಲ, ಕ್ಲೋಸಿಂಗ್ ಸ್ಟಾಕು ಕೊಡಲಿಲ್ಲ ನೋಡಿ. ಇನ್ಕಮ್ ಬರೀಬೇಕಾದ್ರೆ ಕ್ರೆಡಿಟ್ ಸೈಡ್ ನೋಡಬೇಕು, ಎಕ್ಸ್ಪೆನ್ಸಸ್ ಬರೀಬೇಕಾದ್ರೆ ಡೆಬಿಟ್ ಸೈಡ್ ನೋಡಬೇಕು. ಲೆಸ್ ಇನ್ಕಮ್ಸ್ ಆಫ್ ಅದರ್ ಹೆಡ್, ಕ್ರೆಡಿಟ್ ಸೈಡ್ ನೋಡಬೇಕು. ಕ್ರೆಡಿಟ್ ಸೈಡ್ನಲ್ಲಿ ಕೊಟ್ಟಿರುವಂಥ ಎಂಟ್ರಿಯಲ್ಲಿ 6 ಎಂಟ್ರಿಯನ್ನು ಬಿಟ್ಟು ಉಳಿದಿರೋ ಎಲ್ಲ ಎಂಟ್ರಿಯನ್ನು ಬರೀಬೇಕು. ಈಗ ನೋಡಿ, ಇಲ್ಲಿ ಕೊಟ್ಟಿರೋ 6 ಎಂಟ್ರಿಲಿ ಇರುವಂಥದ್ದು ಸೇಲ್ಸ್ ಇದೆ, ಸೊ ಸೇಲ್ಸನ್ನು ಬರೀಲಿಕ್ಕಿಲ್ಲ. ದೆನ್ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಇದೆ, ಬರೀಲಿಕ್ಕಿಲ್ಲ. ಯಾವ್ದು ಉಳಿಯುತ್ತೆ? ಕ್ಯಾಪಿಟಲ್ ಗೇನ್, ಅಗ್ರಿಕಲ್ಚರ್ ಇನ್ಕಮ್, ಗೋಶಾಲಾ ರಿಸಿಪ್ಟ್, LIC ಮೆಚುರಿಟಿ, ಇಂಟ್ರೆಸ್ಟ್ ಆನ್ FD, ಇವೆಲ್ಲದನ್ನು ಬರೀಬೇಕು. ಏನಕ್ಕೆ ಇವಿಷ್ಟನ್ನು ಬರೀಲಿಕ್ಕಿಲ್ಲ? 6 ಎಂಟ್ರಿ ಯಾಕೆ ಬರೀಲಿಕ್ಕಿಲ್ಲ? ಇವಿಷ್ಟು ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿದ್ದು. ಸೊ ಹಾಗಾಗಿ ಈ 6 ಎಂಟ್ರಿಗಳನ್ನು ಬಿಟ್ಟು ಉಳಿದಿರುವಂಥ ಎಲ್ಲ ಎಂಟ್ರಿಗಳನ್ನು ನೀವು ಬರೀಬೇಕಾಗತ್ತೆ. ಈಗ ಸೇಲ್ಸ್ ಮತ್ತು ಬ್ಯಾಡ್ ಡೆಟ್ಸ್ ಬಿಟ್ಟರೆ ಉಳಿಯೋದು ಯಾವ್ದು? ಕ್ಯಾಪಿಟಲ್ ಗೇನ್, ಅಗ್ರಿಕಲ್ಚರ್ ಇನ್ಕಮ್, ಗೋಶಾಲಾ ರಿಸಿಪ್ಟ್, LIC ಮೆಚುರಿಟಿ, ಇಂಟ್ರೆಸ್ಟ್ ಆನ್ FD. ದೆನ್ ಯಾವುದಕ್ಕೆ ಅಡ್ಜಸ್ಟ್ಮೆಂಟ್ ಇದೆ? ಸ್ಯಾಲ್ರಿ ಅಡ್ಜಸ್ಟ್ಮೆಂಟ್ ನಾನು ಎಕ್ಸ್ಪ್ಲೈನ್ ಮಾಡಾಯಿತು, ಟ್ರೇಡ್ ಎಕ್ಸ್ಪೆನ್ಸಸ್ ಆಯಿತು, ಡಿಪ್ರಿಸಿಯೇಷನ್ ಕೂಡ ಆಯಿತು. ಡೊನೇಷನಿಗೆ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಡೊನೇಷನ್ ಅಂತ 2,500 ರೂಪಾಯಿ ಇದೆ. ಬಟ್ 2,500 ರೂಪಾಯಲ್ಲಿ 1,000 ರೂಪಾಯಿ ಈವ್ನಿಂಗ್ ಕಾಲೇಜಿಗೆ ಕೊಟ್ಟಿದ್ದು, 500 ರೂಪಾಯಿ ಲಯನ್ಸ್ ಕ್ಲಬ್ಬಿಗೆ ಕೊಟ್ಟಿದ್ದು, 1,000 ರೂಪಾಯಿ ಟ್ರೇಡ್ ಅಸೋಸಿಯೇಷನಿಗೆ ಕೊಟ್ಟಿರುವಂಥದ್ದು. ಸೊ ಟೋಟಲ್ ಆಗಿ 2,500 ರೂಪಾಯಲ್ಲಿ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿದ್ದೆಷ್ಟು? ಬಿಸ್ನೆಸ್ಸಿಗೆ ಅಂದರೆ ಟ್ರೇಡ್ ಅಸೋಸಿಯೇಷನಿಗೆ ಕೊಟ್ಟಿದ್ದು ಮಾತ್ರ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿದ್ದು. ಸೊ 2,500ದಲ್ಲಿ 1,000 ರೂಪಾಯಿ ಬಿಸ್ನೆಸ್ ರಿಲೇಟೆಡ್. ಸೊ 2,500ದಲ್ಲಿ 1,000 ರೂಪಾಯಿ ಕಳೆದು 1,500 ರೂಪಾಯಿ, 1,500 ರೂಪಾಯಿ ಮಾತ್ರ ಬರೀಬೇಕು. ಸೊ ಸೊಲ್ಯೂಷನ್ ಹೇಗೆ ಮಾಡಬೇಕು ಅಂತಂದರೆ ನಾನು ಈಗ ತಾನೇ ಎಕ್ಸ್ಪ್ಲೈನ್ ಮಾಡಿದ ಹಾಗೆ, ಫಸ್ಟ್ ನಾವು
ನೆಟ್ ಪ್ರಾಫಿಟನ್ನು ಬರ್ಕೊಳ್ಬೇಕು. ನೆಟ್ ಪ್ರಾಫಿಟ್ 76,000 ರೂಪಾಯಿ ಇದೆ. ಆ್ಯಡ್ ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ ಅಂತ ಬರೆದು ಡೆಬಿಟ್ ಸೈಡ್ನಲ್ಲಿರೋ ಎಂಟ್ರಿಗಳನ್ನು ನೋಡಬೇಕು. ಓನ್ಲಿ ಡೆಬಿಟ್ ಸೈಡ್ ಮಾತ್ರ. ಸೊ ಅದರಲ್ಲಿ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಬರೀಲಿಕ್ಕಿಲ್ಲ ನೋಡಿ, ಪರ್ಚೇಸ್ ಬರೀಲಿಕ್ಕಿಲ್ಲ, ಸ್ಯಾಲ್ರಿ ಬರೀಬೇಕು. ಏನಕ್ಕೆ ಅಂದರೆ ಅಡ್ಜಸ್ಟ್ಮೆಂಟ್ ಇದೆ. 5,000 ರೂಪಾಯಿ ಪ್ರಾಪ್ರೈಟರ್ ಸ್ಯಾಲ್ರಿ, ಅವ್ರಿಗೆ ಅವರೇ ಸ್ಯಾಲ್ರಿ ತಗೊಳ್ತಾ ಇದ್ದಾರೆ. ತಿಂಗಳಿಗೆ 5,000 ರೂಪಾಯಿ, ವರ್ಷಕ್ಕೆ 60,000 ರೂಪಾಯಿ ಆಗುತ್ತೆ. ಟ್ರೇಡ್ ಎಕ್ಸ್ಪೆನ್ಸಸ್ನಲ್ಲಿ ಸ್ಟ್ರೈಕ್ ಇತ್ತು, ಸೊ 500 ರೂಪೀಸ್ ಬರ್ತಿದ್ದೀವಿ. ದೆನ್ ರೆಂಟ್ ಬಿಸ್ನೆಸ್ ರಿಲೇಟೆಡ್ ಬರೀಲಿಕ್ಕಿಲ್ಲ. ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಬರ್ತಿದ್ದೀನಿ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಯಾವಾಗಲೂ ಎಷ್ಟೇ ಅಮೌಂಟ್ ಕೊಟ್ಟಿರಲಿ 4/5 ಅಷ್ಟು ಅಮೌಂಟ್ ಬರೀಬೇಕು. 12,000 ಇಂಟು 4/5 ಮಾಡಿದಾಗ 9,600 ಆಗುತ್ತೆ. ಡಿಪ್ರಿಸಿಯೇಷನ್ ಕ್ವಶನಲ್ಲಿ 15,000 ಇದೆ, ಅಡ್ಜಸ್ಟ್ಮೆಂಟಲ್ಲಿ 10,000 ಇದೆ. ಎಲ್ಲಿ ಜಾಸ್ತಿ ಇದೆ? ಕ್ವಶನಲ್ಲಿ ಜಾಸ್ತಿ ಇದ್ದರೆ ಆ್ಯಡಿಗೆ ಬರೀಬೇಕು, ಅಡ್ಜಸ್ಟ್ಮೆಂಟಲ್ಲಿ ಜಾಸ್ತಿ ಇದ್ದರೆ ಲೆಸ್ಸಿಗೆ ಬರೀಬೇಕು. ಈಗ ಕ್ವಶನಲ್ಲಿ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಅಂತಂದರೆ 15,100, ಅಡ್ಜಸ್ಟ್ಮೆಂಟಲ್ಲಿ 10,100. ಎಷ್ಟು ಜಾಸ್ತಿ ಇದೆ, ಎಷ್ಟು ಎಕ್ಸಸ್ ಇದೆ? 5,000 ರೂಪಾಯಿ ಎಕ್ಸಸ್ ಇದೆ. ಸೊ ಕ್ವಶನಲ್ಲಿ ಜಾಸ್ತಿ ಇರೋದ್ರಿಂದ ಆ್ಯಡಿಗೆ ಬರೆದಿದ್ದೀವಿ. ಅದೇ ಅಡ್ಜಸ್ಟ್ಮೆಂಟಲ್ಲಿ ಜಾಸ್ತಿ ಇದ್ದರೆ ನೀವು ಲೆಸ್ಸಿಗೆ ಡಿಪ್ರಿಸಿಯೇಷನ್ ಅಂತ ಬರೆದು ಇನ್ಕಮ್ಸ್ ಆಫ್ ಅದರ್ ಹೆಡ್ಡಲ್ಲಿ ಡಿಪ್ರಿಸಿಯೇಷನ್ ಅಂತ ಬರೀಬೇಕಿತ್ತು. ದೆನ್ ಡಿಪ್ರಿಸಿಯೇಷನ್ ಆಯಿತು. ಕಾಂಟ್ರಿಬ್ಯೂಷನ್ ಟು ಟ್ರಸ್ಟ್ ಬರ್ತಿದ್ದೀವಿ. ಲಕ್ಷ್ಮೀ ಪೂಜಾ ಎಕ್ಸ್ಪೆನ್ಸಸ್ ಬರೀಲಿಕ್ಕಿಲ್ಲ. ಏನಕ್ಕೆ ಅಂತಂದರೆ ಅದು ಬಿಸ್ನೆಸ್ ರಿಲೇಟೆಡ್. ಡೊನೇಷನ್ನಲ್ಲಿ 1,000 ರೂಪಾಯಿ ಟ್ರೇಡ್ ಅಸೋಸಿಯೇಷನ್ಗೆ ಕೊಟ್ಟಿದ್ದು. ಸೊ 1,000 ರೂಪಾಯಿ ಕಳೆದು 2,500ದಲ್ಲಿ 1,000 ರೂಪಾಯಿ ಕಳೆದು 1,500 ರೂಪಾಯಿ ಬರೀಬೇಕು, ಬರ್ತಿದ್ದೀವಿ. ಕಾಂಟ್ರಿಬ್ಯೂಷನ್ ಟು ಟ್ರಸ್ಟ್ ಆಯಿತು, ಡೊನೇಷನ್ ಆಯಿತು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬರೀಬೇಕು. ಪೇಟೆಂಟ್ 75% ಅಷ್ಟು ಬರೀಬೇಕು, ಬರೆದಿದ್ದೀನಿ. ಗಿಫ್ಟ್ ಟ್ಯಾಕ್ಸ್ ಬರೀಬೇಕು. ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ ಬಿಸ್ನೆಸ್ ರಿಲೇಟೆಡ್ ಬರೀಲಿಕ್ಕಿಲ್ಲ. ದೆನ್ ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ ಬರೀಲಿಕ್ಕಿಲ್ಲ. ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಬರೀಬೇಕು. ರಿಸರ್ವ್ ಫಾರ್ ಫ್ಯೂಚರ್ ಲಾಸಸ್ ಬರೀಬೇಕು. ದೆನ್ ಅಡ್ವರ್ಟೈಸ್ಮೆಂಟ್ ಬಿಲ್ ಬರೀಬೇಕು. ಇನ್ಕಮ್ ಟ್ಯಾಕ್ಸ್ ಬರೀಬೇಕು. ಟೋಟಲ್ ಮಾಡಿದಾಗ ನೆಟ್ ಪ್ರಾಫಿಟ್ 76,000 ಇದೆ. ಎಲ್ಲ ಅಮೌಂಟನ್ನು ನೆಟ್ ಪ್ರಾಫಿಟ್ಟಿಗೆ 76,000ಗೆ ಇಷ್ಟನ್ನು ಆ್ಯಡ್ ಮಾಡಿದಾಗ 2,30,350 ಆಯಿತು. ಸೊ ಲೆಸ್ ಇನ್ಕಮ್ಸ್ ಆಫ್ ಅದರ್ ಹೆಡ್ ಈಸಿ. ಕ್ರೆಡಿಟ್ ಸೈಡ್ ನೋಡಬೇಕು. ಕ್ರೆಡಿಟ್ ಸೈಡ್ನಲ್ಲಿ 6 ಇನ್ಕಮ್ಗಳನ್ನು ಬಿಟ್ಟು, 6 ಇನ್ಕಮ್ ಯಾವುದ್ಯಾವುದು ಅಂತ ನಾನು ಹೇಳಿದ್ದೀನಿ, ಆ 6 ಇನ್ಕಮ್ಗಳನ್ನು ಬಿಟ್ಟು ಉಳಿದಿರೋ ಎಲ್ಲ ಇನ್ಕಮ್ಗಳನ್ನು ಬರೀಬೇಕು. ಬರೆದು ಅದನ್ನು ಲೆಸ್ ಮಾಡಿದ್ರೆ ಆಯಿತು. 2,30,350ರಲ್ಲಿ ಇವಿಷ್ಟನ್ನು ಲೆಸ್ ಮಾಡಿದಾಗ 1,000, 23,000, ದೆನ್ 10,000, 5,000, 5,000 ಇವಿಷ್ಟನ್ನು ಲೆಸ್ ಮಾಡಿದಾಗ ಬರೋವಂಥ ಆನ್ಸರ್ 1,86,350. ಸೊ ಈಸಿ ಪ್ರಾಬ್ಲಮ್. ಇನ್ಕಮ್ ತುಂಬಾ ಈಸಿ. ಎಕ್ಸ್ಪೆನ್ಸಸ್ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಎಕ್ಸ್ಪೆನ್ಸಸ್ಸನ್ನು ನೆನ್ಪಿಟ್ಕೊಳ್ಬೇಕು ಅಂತಂದರೆ ಈ ಫಾರ್ಮೆಟನ್ನು ನೀಟಾಗಿ ಕಲಿತ್ರೆ ಆಯಿತು. ಕೆಲವೊಂದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಬರೀಬೇಕು, ಅದು ಯಾವುದು ಅಂತ ನೀಟಾಗಿ ಕಲಿತ್ರೆ ಈಸಿಯಾಗಿ ನೀವು ಇನ್ಕಮ್ ಫ್ರಮ್ ಬಿಸ್ನೆಸ್ ಅಟೆಂಡ್ ಮಾಡ್ಬೋದು. ಏನೂ ಗೊತ್ತಾಗಲಿಲ್ಲ ಅಂತಂದರೆ ನೆಟ್ ಪ್ರಾಫಿಟ್ ಬರೆದು ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ ಅಂತ ಬರೆದು ಒಂದಷ್ಟು ಎಂಟ್ರಿಗಳು ಪರ್ಸ್ನಲ್ ಇಲ್ಲದನ್ನು ಬರೆದು ಬಿಸ್ನೆಸ್ ಯಾವ್ದು ಬರೀಬೇಕು ಅಂತ ಅನ್ಸುತ್ತೋ ಆ ಒಂದಷ್ಟು ಎಂಟ್ರಿಗಳನ್ನು ಬರೀರಿ. ಇನ್ಕಮಲ್ಲಿ 6 ಎಂಟ್ರಿ ಬಿಟ್ಟು ಉಳಿದಿದ್ದೆಲ್ಲದನ್ನು ಬರೀರಿ. 10ಗೆ ಈಸಿಯಾಗಿ 6 to 7 ಮಾರ್ಕ್ಸನ್ನು ನೀವು ಗೇನ್ ಮಾಡ್ಬೋದು. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.